ನಾಟಕ ನಿಮ್ಮೊಳಗೆ ಗಟ್ಟಿಯಾಗಿ ಸ್ಥಾಪಿತವಾಗುವುದು, ನಿಮ್ಮ ಮನಸ್ಸೊಳಗೆ ಬೇರೂರೋದು ನೀವು ಅದನ್ನು ನೋಡಿದಾಗ. ಹೊಸೇನೋ ಚೆನ್ನಾಗೆ ನೋಡ್ದೆ, ಕೈ ಕಾಲು ಸಣ್ಣ, ಹೊಟ್ಟೆ ದಪ್ಪ. ಈ ನಿನ್ ಕಿವಿಗಳು ಈ ಗಾಂಧಿ ಕಿವಿ ಇದ್ದಾಗಿದೆಯಪ್ಪ. ಹಂಗನ್ಬೇಡಿ ಬುದ್ಧಿ, ಹಂಗನ್ಬೇಡಿ. ನನ್ ಬಗ್ಗೆ ಒಂದಷ್ಟು ದಿನ ನಿಮ್ಮ ಆಸ್ಪತ್ರೆಗೆ ಮಾಡಿಕೊಂಡು ಉಳಿಸ್ಕೊಡಿ ಬುದ್ಧಿ. ನಿಮ್ ದಮ್ಮಯ್ಯ ಅಂತೀನಿ. ರಾಜ ದುಷ್ಯಂತ ನಿಜವಾಗಿಯೂ ನಾನಿದ್ದಲ್ಲಿಗೆ ಬಂದಿರುವನೆ, ನನ್ನನ್ನು ಕಾಣಲೆಂದು. ಈಗಲೂ ಸಹ ಇದು ಬರೀ ಕಲ್ಪನೆಯಾಗಿರಬಹುದೇ? ಹೊಸಕಿ ಹಾಕುವ, ನಂತರ ಬಂದು ಕ್ಷಮೆ ಕೇಳುವ, ಆಕೆ ಕ್ಷಮಿಸಿಯೇ ಕ್ಷಮಿಸುತ್ತಾಳೆಂಬ ಖಚಿತ ನಂಬಿಕೆ ಹೊಂದಿರುವ ಇಂತಹ ಗಂಡಸಿಗೆ ಧಿಕ್ಕಾರ, 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 ಧಿಕ್ಕಾರ. ಏನು ಯೋಚಿಸುತ್ತಿರುವೆ ದೇವಿ? ನಿಲ್ಲು ಮಹಾರಾಜ. ಕೆಂಪಾಗಿದ್ದ ನೋಡು. ಎಂತದೂ ಆಗಿಲ್ಲ. ನಿಂತ್ಕ. ಜಾತ್ ಕೆಟ್ಟವನೆ, ಆ ಕೀಳ್ ಜೊತೆ ಡಾಕ್ಟರ್ ಹತ್ರ ಹೋಗಿ ಕಣ್ ತೋರ್ಸ್ಕೊಂಡ್ ಬಂದಿದ್ದೆಲ್ಲ, ನಿನ್ಗೆ ನಾಚಿಕೆ ಮನೆ ಮರೆದಿದ್ದದ? ನನ್ನ ಸಿದ್ಲಿಂಗೆ ಜಾತಿ ಮಡಿ ಮೈಲಿಗೆ ಅಂತ ಭಾರಿ ಭಕ್ತಿ. ಆಪರೇಷನ್ ಮಾಡಿಸ್ಕೊಂಡ್ ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ ಸಿದ್ಲಿಂಗೆ ಡಾಕ್ಟ್ರು ಯಾವ ಜಾತಿನ ಯಾವ ಕುಲನ ಅಂತ ಹೇಳಿ ತಲೆ ಮೇಲೆ ನೀರ್ ಹಾಕ್ಬಿಟ್ಟು, ಡಾಕ್ಟ್ರೆ ಮಳೆಗಾಲ ಬಂದ್ರೆ ಸಾಕು, ಈ ಬಿಗ್ನಾಸಿ ಒಳೆ ಊರಿಡಿ ತನ್ನ ಸೆರಗನ್ನೇ ಹಾಸ್ಬಿಡುತ್ತೆ. ಎಷ್ಟಾಗ್ಲ ಹಾಸಿದ್ರು ಇನ್ನೂ ಹಾಸ್ಬೇಕು ಎಂಬ ಚಟ ಇದಕ್ಕೆ. ಎಲ್ಲಾ ಪಾತ್ರೆ ಸಿಕ್ತು, ಬೆಳ್ಳಿ ಲೋಟ ಒಂದೇ ಒಂದ್ ಸಿಕ್ಕಿಲ್ಲ. ನೀವು ಹೊರಟ್ರೆ ನಮ್ ಕೋಟಪ್ಪು ದೈವದ ಮೇಲೆ ಆಣೆ ಇದೆ. ನಿಮಗ್ ಬೇಕಾದ್ರೆ ಬೆಳ್ಳಿ ಲೋಟದ ಹಣನ ನಾನು ಪಡೆಯದೆ ತೀರಿಸ್ತೀನಿ.